ಜನ ಬೇಗ ಸುಸ್ತು ಕಡಿಮೆ ಆಗಬೇಕು, ಎನರ್ಜಿ ಸಿಗಬೇಕು, ಹಾಗೆ ಮೈಂಡ್ ಆಕ್ಟಿವ್ ಆಗಿ ಇರಬೇಕಂತ ಹೇಳಿ ಈ ಎನರ್ಜಿ ಡ್ರಿಂಕ್ಸ್ನ ಪ್ರಿಫರ್ ಮಾಡ್ತಾ ಇದ್ದಾರೆ. ಹಾಗಾದರೆ ಈ ಎನರ್ಜಿ ಡ್ರಿಂಕ್ಸಿಂದ ನಿಜವಾಗ್ಲೂ ಎನರ್ಜಿ ಸಿಗ್ತಾ ಇದೆಯಾ? ಹಾಗಾದರೆ ಆರೋಗ್ಯದ ಮೇಲೆ ಎಷ್ಟೆಲ್ಲ ಪರಿಣಾಮ ಬೀರ್ತಾ ಇದೆ ನೋಡೋಣ ಬನ್ನಿ. ಸ್ಟಿಂಗ್, ಮಾನ್ಸ್ಟರ್, ರೆಡ್ ಬುಲ್, ಥಮ್ಸ್ ಅಪ್ ಅಂತ ಹೇಳಿ ದಿನನಿತ್ಯ ಕುಡಿತಾ ಇದ್ದೀರಲ್ಲ, ಇದರಿಂದ ಎಷ್ಟೆಲ್ಲ ಪ್ರಾಬ್ಲಮ್ ಆಗ್ತಾ ಇದೆ ಅಂತ ನಿಮಗೆ ಸ್ವಲ್ಪನಾದರೂ ಐಡಿಯಾ ಇದೆಯಾ? ಮಿಸ್ ಮಾಡದೆ ಈ ವಿಡಿಯೋ ಕೊನೆ ತನಕ ನೋಡಿ. ಎನರ್ಜಿ ಡ್ರಿಂಕ್ಸ್ ಅಂದರೆ ಏನು? ಉತ್ತೇಜನ ಕೊಡ್ತಕ್ಕಂತಹ ಕ್ರಿಯಾತ್ಮಕ ಪಾನೀಯಗಳು ಅಂತ ಹೇಳಿ ಕರೆಯಲಾಗುತ್ತೆ. ಸಾಮಾನ್ಯವಾಗಿ ಮನುಷ್ಯನ ದೇಹ ದಣಿದಾಗ ಚೈತನ್ಯ ಮತ್ತು ಏಕಾಗ್ರತೆಯನ್ನು ಹೆಚ್ಚಿಸಲು ಸಹಾಯ ಮಾಡುತ್ತೆ, ಹಾಗೂ ಮನುಷ್ಯನ ಮೆದುಳನ್ನು ಆಕ್ಟಿವ್ ಆಗಿ ಇಡುತ್ತೆ ಅಂತ ಹೇಳಿ ಮಾರ್ಕೆಟಿಂಗ್ ಮಾಡಲಾಗ್ತಿದೆ. ಮನುಷ್ಯನನ್ನು ಚುರುಕು ಮಾಡುವಂತಹ ಈ ಅಂಶ ಯಾವುದಂತ ಕೇಳೋದಾದ್ರೆ ಕೆಫಿನ್. ಹೌದು, ಈ ಕೆಫಿನ್ ಮನುಷ್ಯನನ್ನು ಸ್ಟಿಮ್ಯುಲೇಟ್ ಮಾಡೋಕೆ ಇರುವಂತಹ ನ್ಯಾಚುರಲ್ ಅಂಶ ಅಂತ ಹೇಳಿ ಕೂಡ ಹೇಳಲಾಗುತ್ತೆ. ಈ ಕೆಫಿನ್ ಎನರ್ಜಿ ಡ್ರಿಂಕ್ಸ್, ಕಾಫಿ, ಟೀ ಅಲ್ಲೂ ಕೂಡ ಅತಿ ಹೆಚ್ಚಾಗಿ ಕಂಡು ಬರುತ್ತೆ. ಪ್ರಪಂಚದಲ್ಲಿ 80% ಆಫ್ ದ ಪೀಪಲ್ ಎವ್ರಿ ಡೇ ಒಂದಲ್ಲ ಒಂದು ರೀತಿ ಇದನ್ನ ಆಲ್ರೆಡಿ ಸೇವನೆ ಮಾಡ್ತಾ ಇದ್ದಾರೆ. ಆದರೆ ಈ ಕೆಫಿನ್ ನಮ್ಮ ದೇಹದಲ್ಲಿ ಯಾವ ರೀತಿಯೆಲ್ಲ ಕೆಲಸ ಮಾಡುತ್ತೆ, ಹಾಗೆ ಮನುಷ್ಯನ ದೇಹವನ್ನ ಯಾವ ರೀತಿಯೆಲ್ಲ ಉತ್ತೇಜನ ಕೊಡುತ್ತೆ ಅಂತ ನೋಡೋದಾದ್ರೆ, ಹೌದು, ದಿನಕ್ಕೆ 500 ಮಿಲಿಗಿಂತ ಅತಿ ಹೆಚ್ಚು ಕೆಫಿನ್ನ ಸೇವನೆ ಮಾಡೋದ್ರಿಂದ ರಕ್ತದ ಕೊರತೆ, ನಿದ್ರಾಹೀನತೆ, ಹಾಗೆ ಸ್ಟ್ರೋಕ್ ಆಗೋ ಸಾಧ್ಯತೆಗಳು ಸಹ ಹೆಚ್ಚಾಗಿರುತ್ತೆ. ಈ ಕೆಫಿನ್ ಅಂಶ ಕರುಳಿನ ಮೂಲಕ ರಕ್ತವನ್ನ ಬೇಗ ಸೇರ್ಕೊಳ್ಳುತ್ತೆ, ಹಾಗೆ ಅಲ್ಲಿಂದ ಲಿವರ್ಗೂ ಕೂಡ ಟ್ರಾನ್ಸ್ಫರ್ ಆಗುತ್ತೆ. ಅಲ್ಲಿಂದ ಬೇರೆ ಬೇರೆ ಕಾಂಪೌಂಡ್ಗಳಾಗಿ ಡಿವೈಡ್ ಆಗುತ್ತೆ. ಈ ಕಾಂಪೌಂಡ್ಗಳು ವಿವಿಧ ಅಂಗಗಳ ಮೇಲೆ ಪರಿಣಾಮ ಬೀರುತ್ತೆ. ಅದರಲ್ಲೂ ಮುಖ್ಯವಾಗಿ ಮನುಷ್ಯನ ಮೆದುಳಿನ ಮೇಲೆ ಅತಿ ಹೆಚ್ಚು ಪರಿಣಾಮ ಬೀರುತ್ತೆ. ಆರೋಗ್ಯವಂತ ವ್ಯಕ್ತಿ ಇದನ್ನು ಸೇವನೆ ಮಾಡೋದ್ರಿಂದ ಡಿಪ್ರೆಷನ್, ಹೆಡ್ಏಕ್, ಹಾಗೆ ನರ್ವಸ್ನೆಸ್, ಹಾಗೆ ಕೆಲವೊಂದು ಸಾರಿ ಹೃದಯ ಸರಿಯಾಗಿ ಬಡಿದುಕೊಳ್ಳದೆ ಇರುವಂತಹ ಪರಿಸ್ಥಿತಿ ಕೂಡ ಎದುರಾಗುತ್ತೆ. 18 ವರ್ಷದ ಒಳಗಿರುವಂತಹ ಮಕ್ಕಳು ಇದನ್ನ ಸೇವನೆ ಮಾಡೋದ್ರಿಂದ ನರಗಳ ಬೆಳವಣಿಗೆಯ ಮೇಲೂ ಪರಿಣಾಮ ಬೀರುತ್ತೆ. ಕೆಫಿನ್ ಮೆದುಳಲ್ಲಿ ಉತ್ಪತ್ತಿಯಾಗೋ ಅಡಲೋಸಿನ್ ಅನ್ನೋ ಅಂಶವನ್ನು ಕಡಿಮೆ ಮಾಡೋದ್ರ ಜೊತೆಗೆ ಮೆದುಳಿನ ಚುರುಕುತನವನ್ನು ಕೂಡ ಕಡಿಮೆ ಮಾಡುತ್ತೆ. ಈ ಅಡಲೋಸಿನ್ ಯಾವ ರೀತಿ ಎಲ್ಲ ಕೆಲಸ ಮಾಡುತ್ತೆ? ನಮ್ಮ ಮೆದುಳನ್ನು ವಿಶ್ರಾಂತಿ ಮಾಡುವಂತೆ ಸಿಗ್ನಲ್ ಕೊಡ್ತಾ ಇರುತ್ತೆ. ಹಾಗೆ ಈ ಅಡಲೋಸಿನ್ ಅಂಶ ಹೆಚ್ಚಾದಂತೆ ನಮ್ಮ ದೇಹಕ್ಕೆ ಸುಸ್ತಾಗೋದು, ರೆಸ್ಟ್ ಮಾಡಬೇಕು, ಹಾಗೆ ಮಲ್ಕೊಳ್ಬೇಕು ಅನ್ನೋ ಫೀಲಿಂಗ್ ಆಗ್ತಾ ಇರುತ್ತೆ. ಸೊ ಈ ಕೆಫಿನ್ ಅನ್ನು ಸೇವನೆ ಮಾಡೋದ್ರಿಂದ ನಮ್ಮ ಮೆದುಳಲ್ಲಿ ಅಡಲೋಸಿನ್ ಅಂಶವನ್ನು ಸಕ್ರಿಯ ಮಾಡೋದ್ರ ಜೊತೆಗೆ ಮೈಂಡ್ ಆಕ್ಟಿವ್ ಆಗೋ ರೀತಿ ಮಾಡುತ್ತೆ. ಅಂದರೆ ದೇಹಕ್ಕೆ ನಿಜವಾಗ್ಲೂ ಸುಸ್ತಾಗಿದ್ರೂ ಕೂಡ ನಮಗೆ ಸುಸ್ತು ಆಗದೆ ಇರೋ ಫೀಲ್ ಆಗ್ತಾ ಇರುತ್ತೆ. ಹಾಗಾಗಿನೇ ಈ ಕೆಫಿನ್ನ ಸೇವನೆ ಮಾಡೋದ್ರಿಂದ ಮನುಷ್ಯ ಸಾಕಷ್ಟು ಆಕ್ಟಿವ್ ಆಗಿ ಇರ್ತಾನೆ. ಈ ನೈಟ್ ಟ್ರಾವೆಲ್ ಮಾಡೋವಂಥವ್ರು, ಟೂರ್ನಿಮೆಂಟಲ್ಲಿ ಭಾಗವಹಿಸುವಂಥವ್ರು, ಹಾಗೆ ಈ ನೈಟ್ ಶಿಫ್ಟ್ ವರ್ಕ್ ಮಾಡುವಂಥವ್ರು, ಎಜುಕೇಷನ್ ಮಾಡುವಂಥವ್ರು ಅತಿ ಹೆಚ್ಚಾಗಿ ಇದನ್ನು ಪ್ರಿಫರ್ ಮಾಡ್ತಾ ಇದ್ದಾರೆ. ಹಾಗೆ ನೀವು ಕುಡಿಯೋ ಸ್ಟಿಂಗ್, ಮಾನ್ಸ್ಟರ್, ರೆಡ್ ಬುಲ್ ಅಲ್ಲಿ ಎಷ್ಟು ಕೆಫಿನ್ ಅಂಶ ಇರುತ್ತೆ, ಹಾಗೆ ಎಷ್ಟು ಶುಗರ್ ಇರುತ್ತೆ ಅಂತ ಹೇಳಿ ಆ ಬಾಟಲ್ ಲೇಬಲ್ ಮೇಲೇ ಮೆನ್ಷನ್ ಮಾಡಿರ್ತಾರೆ. ಎನರ್ಜಿ ಡ್ರಿಂಕ್ಸನ್ನು ನಾವು ಒಂದು ದಿನ ಸ್ಟ್ರೆಸ್ ಫೀಲ್ಗೋಸ್ಕರ ಕುಡಿದ್ರೆ ಇದು ಅಡಿಕ್ಷನ್ ಆಗೋ ಸಾಧ್ಯತೆಗಳು ಸಹ ಹೆಚ್ಚಾಗಿರುತ್ತೆ. ಹಾಗೆ ಇದನ್ನು ಸ್ಲೋ ಪಾಯ್ಸನ್ ಅಂತ ಕೂಡ ಹೇಳಲಾಗ್ತಿದೆ. ಹಾಗಾದರೆ ನೀವು ಕೇಳ್ಬೋದು, ಈ ಎನರ್ಜಿ ಡ್ರಿಂಕ್ಸ್ ಮೇಲೆ ನಮ್ಮ ಫುಡ್ ಅಥಾರಿಟಿಯವರು ಯಾವುದೇ ರೀತಿ ಆ್ಯಕ್ಷನ್ ತಗೊಂಡಿಲ್ವಾ? ಅಫ್ಕೋರ್ಸ್ ತಗೊಂಡಿದ್ದಾರೆ. ಮಾನ್ಸ್ಟರ್ ಎನರ್ಜಿ ಡ್ರಿಂಕ್ಸನ್ನು ಫುಡ್ ಸೇಫ್ಟಿ ಸ್ಟ್ಯಾಂಡರ್ಡ್ ಆಫ್ ಅಥಾರಿಟಿ ಇಂಡಿಯಾ ಆಲ್ರೆಡಿ ಮೇ 2015 ಬ್ಯಾನ್ ಮಾಡಲಾಗಿತ್ತು. ಅಗೇನ್ ಇದು 0 ಶುಗರ್ ವರ್ಷನ್ ಆಗಿ ಮಾನ್ಸ್ಟರ್ ಎನರ್ಜಿ ಅಲ್ಟ್ರಾ ಅಂತ ಹೇಳಿ ಮಾರ್ಕೆಟಿಂಗ್ ಮಾಡಲಾಗ್ತಿದೆ. ಹಾಗೆ ಮಕ್ಕಳು, ಪ್ರೆಗ್ನೆಂಟ್ ಲೇಡೀಸ್, ಲ್ಯಾಕ್ಟೇಟಿಂಗ್ ವುಮೆನ್ಸ್ ಇದನ್ನ ಕಂಪ್ಲೀಟ್ ಆಗಿ ಕುಡಿಲೇಬಾರ್ದು ಅಂತ ಹೇಳಿ ಲೇಬಲ್ ಮೇಲೆ ಮೆನ್ಷನ್ ಮಾಡಿರಬೇಕು. ಈ ಎನರ್ಜಿ ಡ್ರಿಂಕ್ಸ್ ಅಲ್ಲಿ ಕೆಫಿನ್ ಪರ್ ಲೀಟರ್ಗೆ 300 mg ಕಡಿಮೆ ಇರಬೇಕು ಅಂತ ಹೇಳಿ ಕೂಡ ಮೆನ್ಷನ್ ಮಾಡಿರಬೇಕು. ಇದನ್ನ ದಿನಕ್ಕೆ 500 ಮಿಲಿಗಿಂತ ಹೆಚ್ಚಾಗಿ ಸೇವನೆ ಮಾಡಬಾರ್ದು ಅನ್ನೋ ಸಂದೇಶ ಕೂಡ ಒಳಗೊಂಡಿರಬೇಕು. ಇಷ್ಟೆಲ್ಲ ಕಂಪ್ಲೀಟ್ ಆಗಿ ಈ ಲೇಬಲ್ ಮೇಲೆ ಕಂಪಲ್ಸರಿ ಮೆನ್ಷನ್ ಆಗಿರಲೇಬೇಕು. ದಿನಕ್ಕೆ 8 ರಿಂದ 10 ಕ್ಯಾನ್ ಎನರ್ಜಿ ಡ್ರಿಂಕ್ಸ್ ಕುಡಿದು 26 ವರ್ಷದ ಟೆಕ್ಸಸ್ ಯುವಕ ಸಾವನ್ನಪ್ಪಿದ್ದಾನೆ ಎಂಬ ವರದಿ ಕೂಡ ಇದೆ. ಹಾಗೆ ಮಹಾರಾಷ್ಟ್ರ ಗವರ್ನಮೆಂಟ್ ಕೂಡ ಶಾಲಾ ಕಾಲೇಜುಗಳ 500 ಮೀಟರ್ ಒಳಗೆ ಯಾವುದೇ ರೀತಿ ಎನರ್ಜಿ ಡ್ರಿಂಕ್ಸ್ನ ಮಾರಾಟ ಮಾಡಬಾರ್ದು ಅಂತ ಕೂಡ ಹೇಳಿ ಬ್ಯಾನ್ ಮಾಡಲಾಗಿದೆ. ದಿನಕ್ಕೆ 6 ರಿಂದ 8 ಗ್ಲಾಸ್ ನೀರು ಕುಡಿಯೋದು, ನಿಯಮಿತ ನಿದ್ರೆ, ಆರೋಗ್ಯಕರ ಆಹಾರ ಸೇವನೆ, ಆರೋಗ್ಯಕರ ಜೀವನ ಶೈಲಿ ಇದು ದೇಹಕ್ಕೆ ಎಲ್ಲ ರೀತಿಯ ದೈಹಿಕ ಹಾಗೂ ಮಾನಸಿಕ ಶಕ್ತಿಯನ್ನು ಒದಗಿಸುವ ನೈಸರ್ಗಿಕ ಮಾರ್ಗವಾಗಿದೆ. ಆದಾಗ್ಯೂ ನಿಮಗೆ ಹೆಚ್ಚಿನ ಶಕ್ತಿಯ ಅಗತ್ಯವಿದ್ದರೆ ಆದಷ್ಟು ಗ್ರೀನ್ ಜ್ಯೂಸ್, ಗ್ರೀನ್ ಟೀ, ಹಾಗೆ ಶುಗರ್ಲೆಸ್ ಚಾಕ್ಲೇಟ್ ಸಹ ಬರುತ್ತೆ. ಹಾಗೆ ಪ್ರೋಟೀನ್ ಶೇಕ್ಸ್ನ ಕುಡಿಯೋದ್ರಿಂದ ನಿಮ್ಮ ಹೆಲ್ತ್ಗೂ ಕೂಡ ಸಾಕಷ್ಟು ಒಳ್ಳೆಯದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಲೈಕ್, ಹಾಗೆ ಶೇರ್, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ.